ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಎಲಿಸಾ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿರುವ ಸಂದೀಪ್ಗೆ ಮೆಲ್ವಿನ್ ಎಂಬ ಒಬ್ಬ ಕ್ಲೋಸ್ ಫ್ರೆಂಡ್ ಇರ್ತಾನೆ. ಎಲಿಸಾ ಎಂಬ ಹುಡುಗಿಯ ಜೊತೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನಲ್ಲಿದ್ದ ಮೆಲ್ವಿನ್ ಒಂದು ದಿನ ಸಂದೀಪ್ ನನ್ನ ಕರೆದುಕೊಂಡು ಎಲಿಸಾಳನ್ನ ಭೇಟಿ ಮಾಡೋದಕ್ಕೆ ಅಂತ ಅವಳ ಊರಿನ ಕಡೆ ಹೊರಡ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ಎಲಿಸಾಳನ್ನ ಮೀಟ್ ಮಾಡೋದಕ್ಕೆ ಅಂತ ಅವಳ ಮನೆಗೆ ಹೋಗಿದ್ದ ಮೆಲ್ವಿನ್ ಎಷ್ಟೊತ್ತಾದ್ರೂ ಕೂಡ ವಾಪಸ್ ಬರೋದೇ ಇಲ್ಲ. ಹೀಗೆ ಸಂದೀಪ್ಗೆ ಅನುಮಾನ ಬಂದು ತನ್ನ ಫ್ರೆಂಡ್ ಮೆಲ್ವಿನ್ ಅನ್ನ ಹುಡುಕ್ತಾ ಹೋದಾಗ ಶಾಕಿಂಗ್ಲಿ ಆತ ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ತಕ್ಷಣ ತನ್ನ ಫ್ರೆಂಡ್ಗೆ ಏನಾಯ್ತು ಅಂತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದಾಗ ಶಾಕಿಂಗ್ಲಿ ಆ ಊರಲ್ಲಿ ಈ ಹಿಂದೆ ಕೂಡ ಹಲವಾರು ಜನ ನಿಗೂಢವಾಗಿ ಕೊಲೆಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಸಂದೀಪ್ ನ ಫ್ರೆಂಡ್ ಮೆಲ್ವಿನ್ಗೆ ಏನಾಯ್ತು, ಆ ಊರಲ್ಲಿ ಬ್ಯಾಕ್ ಟು ಬ್ಯಾಕ್ ನಡೀತಿರುವ ನಿಗೂಢ ಕೊಲೆಗಳ ಹಿಂದೆ ಇರುವ ಮಿಸ್ಟರಿ ಏನು, ಸಂದೀಪ್ ಈ ಎಲ್ಲ ಮಿಸ್ಟರಿಗಳನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಯ್ತಾ, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಒಬ್ಬಳು ಮಹಿಳೆ ತನ್ನ ಮಗಳಿಗೆ ಊಟ ಮಾಡಿಸ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ. ಆದ್ರೆ ಆ ಚಿಕ್ಕ ಹುಡುಗಿ ಸರಿಯಾಗಿ ಊಟ ಮಾಡದೆ ತನ್ನ ತಾಯಿ ಕೈಯಿಂದ ತಪ್ಪಿಸಿಕೊಂಡು ಓಡ್ತಿರ್ತಾಳೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈಗ 40 ವರ್ಷಗಳ ನಂತರ ಅಂದ್ರೆ ಪ್ರೆಸೆಂಟ್ ನಲ್ಲಿ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆಗಿರುವ ಎಲಿಸಾ ಎಂಬ ಹುಡುಗಿಯನ್ನ ನೋಡ್ತೀವಿ. ಎಲಿಸಾಗೆ ಬೆಳಿಗ್ಗೆ ಎಚ್ಚರವಾದಾಗ ಇವಳ ತಾಯಿ ಕಿಚನ್ ನಲ್ಲಿ ಟಿಫನ್ ಮಾಡ್ತಿರ್ತಾಳೆ. ಕಿಚನ್ ಗೆ ಹೋಗಿ ತನ್ನ ತಾಯಿಯನ್ನ ಮಾತನಾಡಿಸ್ತಿರುವಾಗ ಇವಳ ಅಜ್ಜಿ ರೂಮ್ ನಿಂದ ಟಿಫನ್ ಇನ್ನು ರೆಡಿ ಯಾಕಿಲ್ವಾ, ಎಷ್ಟೊತ್ತು ಅಂತ ಬೈತಿರ್ತಾಳೆ. ಆದ್ರೆ ಎಲಿಸಾ ತನ್ನ ಅಜ್ಜಿಯನ್ನ ಇಗ್ನೋರ್ ಮಾಡಿ ತನ್ನ ರೂಮ್ಗೆ ಹೋಗಿ ತನ್ನ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನಲ್ಲಿರುವ ತನ್ನ ಬಾಯ್ ಫ್ರೆಂಡ್ ಮೆಲ್ವಿನ್ಗೆ ಕಾಲ್ ಮಾಡಿ ಮಾತನಾಡ್ತಾಳೆ. ಇಬ್ಬರು ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿ ಮಾಡ್ತಿದ್ದು ಆದಷ್ಟು ಬೇಗ ಮನೆಯಲ್ಲಿ ಇನ್ಫಾರ್ಮ್ ಮಾಡಿ ಮದುವೆ ಆಗ್ಬೇಕು ಅಂತ ಮಾತನಾಡಿಕೊಳ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ಅಲ್ಲಿ ಚಿತ್ರದ ಹೀರೋ ಸಂದೀಪ್ ಒಬ್ಬ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಬಳಿ ಬಂದಿರ್ತಾನೆ. ಸಂದೀಪ್ಗೆ ಏನೋ ಮೆಂಟಲಿ ಪ್ರಾಬ್ಲಮ್ ಇರುತ್ತೆ. ಆದ್ರೆ ಆ ಡಾಕ್ಟರ್ ನೋಡಿದ್ರೆ ಬೇರೊಂದು ಅಪಾಯಿಂಟ್ಮೆಂಟ್ ಇದೆ ಅಂತ ಸಂದೀಪ್ಗೆ ಬೇರೆ ದಿನ ಬರೋದಕ್ಕೆ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಮೆಲ್ವಿನ್ ಸಂದೀಪ್ಗೆ ಕಾಲ್ ಮಾಡ್ತಾನೆ. ಅಂದ್ರೆ ಇವರಿಬ್ಬರು ಫ್ರೆಂಡ್ಸ್ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಕಡೆ ಎಲಿಸಾ ಸ್ವಲ್ಪ ಸಮಯದ ನಂತರ ತನ್ನ ಅಜ್ಜಿಗೆ ಟಿಫನ್ ಅನ್ನ ತೆಗೆದುಕೊಂಡು ಹೋಗಿ ಕೊಡ್ತಾಳೆ. ಆದ್ರೆ ಇವಳ ಅಜ್ಜಿ ನೋಡಿದ್ರೆ ಪ್ರತಿದಿನ ಇದೇ ರೀತಿಯ ಊಟವನ್ನ ಕೊಡ್ತಿದ್ದೀರಾ ಅಂತ ಆ ತಟ್ಟೆಯನ್ನ ಬಿಸಾಕಿ ಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಎಲಿಸಾಳ ಊರಲ್ಲಿ ಒಬ್ಬ ವ್ಯಕ್ತಿ ಕಾಡಲ್ಲಿ ತಪ್ಪಿಸಿಕೊಂಡು ಓಡ್ತಿರೋದನ್ನ ನೋಡ್ತೀವಿ. ತುಂಬಾನೇ ಹೆದರಿಕೊಂಡು ಓಡ್ತಿದ್ದ ಆ ವ್ಯಕ್ತಿ ಇನ್ನೇನೋ ತಪ್ಪಿಸಿಕೊಳ್ಬೇಕು ಅನ್ನುವಷ್ಟರಲ್ಲೇ ಅಲ್ಲೇ ಇಟ್ಟಿದ್ದ ಒಂದು ಟ್ರ್ಯಾಪ್ಗೆ ಅವನ ಕಾಲು ಸಿಕ್ಕಿ ಹಾಕಿಕೊಳ್ಳುತ್ತೆ. ಈಗ ಆ ವ್ಯಕ್ತಿ ನೋವಿನಿಂದ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇನ್ನೇನೋ ಅಲ್ಲಿಂದ ತಪ್ಪಿಸಿಕೊಳ್ಬೇಕು ಅನ್ನುವಷ್ಟರಲ್ಲೇ ಅಲ್ಲೇ ಇದ್ದ ಒಂದು ಎಲೆಕ್ಟ್ರಿಕಲ್ ವೈರ್ಗೆ ಅವನ ಕೈ ತಗುಲಿ ತುಂಬಾನೇ ಜೋರಾಗಿ ಶಾಕ್ ಹೊಡೆಯುತ್ತೆ. ಹೀಗೆ ಆ ವ್ಯಕ್ತಿ ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ನೋವಿನಿಂದ ಒದ್ದಾಡ್ತಿರುವಾಗ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ ಎಳೆದುಕೊಂಡು ಹೊರಟು ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈ ಕಡೆ ಸಂದೀಪ್ ಮತ್ತೊಂದು ದಿನ ಆ ಡಾಕ್ಟರ್ ನನ್ನ ಮೀಟ್ ಮಾಡಿ ಈ ಹಿಂದೆ ತನ್ನ ಜೀವನದಲ್ಲಿ ಏನಾಯ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಸುಮಾರು 5 ವರ್ಷಗಳ ಹಿಂದೆ ಸಂದೀಪ್ ಚೆನ್ನೈನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯನ್ನ ರನ್ ಮಾಡ್ತಾ ತುಂಬಾನೇ ಚೆನ್ನಾಗಿರ್ತಾನೆ. ಒಂದು ದಿನ ಇವನ ಕಂಪನಿಗೆ ಅಂಜಲಿ ಎಂಬ ಒಬ್ಬಳ ಹುಡುಗಿ ಕೆಲಸಕ್ಕೆ ಸೇರಿಕೊಳ್ತಾಳೆ. ಅವಳನ್ನ ನೋಡ್ತಿದ್ದ ಹಾಗೇನೆ ಸಂದೀಪ್ ಇಷ್ಟಪಡೋದಕ್ಕೆ ಶುರು ಮಾಡ್ತಾನೆ. ದಿನಗಳು ಕಳೆದ ಹಾಗೆ ಅಂಜಲಿ ಕೂಡ ಸಂದೀಪ್ ನನ್ನ ಇಷ್ಟಪಡ್ತಾ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಅಂಜಲಿಯ ಫ್ಯಾಮಿಲಿಯವರು ತುಂಬಾನೇ ಸಾಲ ಮಾಡಿದ್ದು ಅಂಜಲಿಯ ಕಷ್ಟವನ್ನ ನೋಡೋದಕ್ಕಾಗದೆ ಸಂದೀಪೆ ಆ ಸಾಲವನ್ನ ತೀರಿಸ್ತಾನೆ. ಹೀಗೆ ಮತ್ತಷ್ಟು ದಿನಗಳ ನಂತರ ಇಬ್ಬರು ತಮ್ಮ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗ್ತಾರೆ. ಹೀಗೆ ಮದುವೆಯಾಗಿ ಇಬ್ಬರು ಖುಷಿಯಾಗಿರುವಾಗ ಅಂಜಲಿಯ ಬರ್ತ್ಡೇ ಇತ್ತು ಅಂತ ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಎಲ್ಲವನ್ನ ಅರೇಂಜ್ ಮಾಡಿ ಒಂದು ರೆಸಾರ್ಟ್ಗೆ ಕರೆದುಕೊಂಡು ಹೋಗ್ತಾನೆ. ಸಂದೀಪ್ ತನ್ನ ಹೆಂಡತಿಗೆ ಒಂದು ಹೊಸ ಕಾರನ್ನ ಹಾಗೂ ಗೋಲ್ಡ್ ರಿಂಗ್ ಅನ್ನ ಕೊಟ್ಟು ಸರ್ಪ್ರೈಸ್ ಮಾಡ್ತಾನೆ. ಅಂಜಲಿಗೆ ಆ ಸರ್ಪ್ರೈಸ್ ನೋಡಿ ತುಂಬಾನೇ ಖುಷಿಯಾಗಿ ಇಬ್ಬರು ಎಂಜಾಯ್ ಮಾಡ್ತಿರುವಾಗ ಅಲ್ಲಿಗೆ ನಾಗೇಂದ್ರ ಎಂಬ ಒಬ್ಬ ವ್ಯಕ್ತಿ ತನ್ನ ಫ್ರೆಂಡ್ ಜೊತೆ ಬರ್ತಾನೆ. ಸ್ನೇಹಿತರೆ, ಫುಲ್ ಕುಡಿದು ನಶೆಯಲ್ಲಿರುವ ಈ ನಾಗೇಂದ್ರ ಬೇರೆ ಯಾರು ಅಲ್ಲ, ಈತ ಈ ಹಿಂದೆ ಸಂದೀಪ್ ನ ಕಂಪನಿಯಲ್ಲೇ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಒಂದು ದಿನ ಕಂಪನಿಯಲ್ಲಿ ಏನೋ ಫ್ರಾಡ್ ಮಾಡ್ದ ಅಂತ ಸಂದೀಪ್ ಇವನನ್ನ ಕೆಲಸದಿಂದ ತೆಗೆದು ಹಾಕಿರ್ತಾನೆ. ಸಂದೀಪ್ ತನ್ನನ್ನ ಕೆಲಸದಿಂದ ತೆಗೆದ ಕಾರಣಕ್ಕೇನೆ ನನ್ನ ಹೆಂಡತಿ ನನ್ನನ್ನ ಬಿಟ್ಟು ಹೋದ್ಲು ಅಂತ ಆವತ್ತಿಂದ ತುಂಬಾನೇ ದ್ವೇಷ ಮಾಡ್ತಿರ್ತಾನೆ. ಈಗ ಸಂದೀಪ್ ತನ್ನ ಹೆಂಡತಿ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿರೋದನ್ನ ನೋಡ್ತಿದ್ದ ಹಾಕಿನೇ ಕೋಪ ಬಂದು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ.
ಈಗ ಅಂಜಲಿ ಹಾಗೂ ನಾಗೇಂದ್ರನ ಜೊತೆಗೆ ಬಂದಿದ್ದ ಅವನ ಫ್ರೆಂಡ್ ಇಬ್ಬರು ಕೂಡ ಇವರ ಜಗಳ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಹೀಗೆ ಇಬ್ಬರು ಜಗಳ ಮಾಡ್ತಿರುವಾಗ ನಾಗೇಂದ್ರ ಅಂಜಲಿಯನ್ನ ಹಿಂದಕ್ಕೆ ತಳ್ಳಿ ಬಿಡುತ್ತಾನೆ. ಆಗ ಶಾಕಿಂಗ್ಲಿ ಅಲ್ಲೇ ಇದ್ದ ಒಂದು ಕಬ್ಬಿಣದ ರಾಡ್ನ ಮೇಲೆ ಬಿದ್ದ ಅಂಜಲಿ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಹೀಗೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ತನ್ನ ಹೆಂಡತಿಯನ್ನ ಕಳೆದುಕೊಂಡ ನಂತರ ಸಂದೀಪ್ ಒಂದು ರೀತಿ ಡಿಪ್ರೆಸ್ ಆಗ್ತಾನೆ. ದಿನಗಳು ಕಳೆದ ಹಾಗೆ ಮೆಂಟಲ್ ಪ್ರಾಬ್ಲಮ್ ಜಾಸ್ತಿಯಾಗಿ ಮೆಂಟಲ್ ಅಸೈಲಂಗೂ ಶಿಫ್ಟ್ ಆಗ್ತಾನೆ. ಜೊತೆಗೆ ಇವನ ಬಿಸ್ನೆಸ್ ಅನ್ನ ಯಾರು ಕೂಡ ರನ್ ಮಾಡೋರಿಲ್ಲದೆ ಇವನ ಬಿಸ್ನೆಸ್ ಹಾಗೂ ಆಸ್ತಿ ಪಾಸ್ತಿ ಎಲ್ಲ ಕೂಡ ಲಾಸ್ ಆಗುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಸಂದೀಪ್ ಮೆಂಟಲ್ ಅಸೈಲಂ ನಿಂದ ಹೊರಗಡೆ ಬಂದಿದ್ರು ಕೂಡ ತನ್ನ ಹೆಂಡತಿಯನ್ನ ಮರೆಯೋದಕ್ಕೆ ಸಾಧ್ಯವಾಗದೆ ತುಂಬಾನೇ ಕಷ್ಟಪಡ್ತಿರ್ತಾನೆ. ಈಗಲೂ ಕೂಡ ತನ್ನ ಹೆಂಡತಿಯನ್ನ ಮರೆಯೋದಕ್ಕೆ ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನೋ ಥಾಟ್ಸ್ ಬರ್ತಿದೆ ಅಂತ ಡಾಕ್ಟರ್ ಬಳಿ ಹೇಳಿಕೊಳ್ತಾನೆ. ಈಗ ಡಾಕ್ಟರ್ ಸಂದೀಪ್ಗೆ ಸಮಾಧಾನ ಮಾಡ್ತಾ ಒಂದಷ್ಟು ಮೆಡಿಸಿನ್ ಗಳನ್ನ ಬರೆದುಕೊಟ್ಟು ನಿನ್ನ ಮೈಂಡ್ ರಿಫ್ರೆಶ್ ಆಗ್ಬೇಕು ಅಂದ್ರೆ ಎಲ್ಲಿಗಾದ್ರೂ ಟ್ರಿಪ್ ಹೋಗಿ ಬಾ ಅಂತ ಅಡ್ವೈಸ್ ಮಾಡ್ತಾನೆ. ಸಂದೀಪ್ ಸರಿ ಅಂತ ಹೇಳಿ ಹೊರಗಡೆ ಬರ್ತಾನೆ. ಅಷ್ಟರಲ್ಲೇ ಇವನ ಫ್ರೆಂಡ್ ಆಗಿರುವ ಮೆಲ್ವಿನ್ ಕಾಲ್ ಮಾಡ್ತಾನೆ. ಸಂದೀಪ್, ನಾಳೆ ನನ್ನ ಗರ್ಲ್ ಫ್ರೆಂಡ್ ಆಗಿರುವ ಎಲಿಜಾಳ ಬರ್ತ್ಡೇ ಇದೆ. ನಾನು ಎಲಿಜಾಗೆ ಗೊತ್ತಾಗದ ಹಾಗೆ ಅವಳ ಮನೆಗೆ ಹೋಗಿ ಸರ್ಪ್ರೈಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ. ನೀನು ಕೂಡ ನನ್ನ ಜೊತೆ ಬಾ ಅಂತ ಕರೀತಾನೆ. ಈಗ ಎಲಿಜಾ ಮನೆ ಸಿಟಿಯಿಂದ ತುಂಬಾನೇ ದೂರದಲ್ಲಿದ್ದ ಕಾರಣ ತನಗೂ ಒಂದು ರೀತಿ ಟ್ರಿಪ್ ಆಗುತ್ತೆ ಅಂತ ತನ್ನ ಫ್ರೆಂಡ್ ಮೆಲ್ವಿನ್ ಜೊತೆ ಅವನ ಕಾರಲ್ಲಿ ಹೊರಡ್ತಾನೆ. ಹೀಗೆ ತುಂಬಾ ಹೊತ್ತು ಟ್ರಾವೆಲ್ ಮಾಡಿ ಇನ್ನೇನು ಎಲಿಜಾಳ ಊರನ್ನ ರೀಚ್ ಆಗ್ಬೇಕು ಅನ್ನೋಷ್ಟರಲ್ಲಿ ಜೋರಾಗಿ ಮಳೆ ಬಂದ ಕಾರಣ ರಸ್ತೆಯಲ್ಲಿ ಒಂದು ದೊಡ್ಡ ಮರ ಬಿದ್ದಿರುತ್ತೆ. ಈಗ ರಸ್ತೆಯಲ್ಲಿ ಬಿದ್ದಿರುವ ಆ ಮರ ಕ್ಲಿಯರ್ ಆಗೋದಕ್ಕೆ ತುಂಬಾನೇ ಹೊತ್ತಾಗುತ್ತೆ. ಇಬ್ಬರು ನಡೆದುಕೊಂಡೆ ಎಲಿಜಾಳ ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಸಂದೀಪ್ಗೆ ತುಂಬಾನೇ ಟಯರ್ಡ್ ಆಗಿದ್ದ ಕಾರಣ ಮೆಲ್ವಿನ್, ನನಗೆ ತುಂಬಾನೇ ಸುಸ್ತಾಗಿದೆ, ನಾನು ಕಾರಲ್ಲೇ ಮಲ್ಗಿರ್ತೀನಿ, ನೀನು ಹೋಗಿ ಬಾ ಅಂತ ಹೇಳ್ತಾನೆ. ಸರಿ ಅಂತ ಮೆಲ್ವಿನ್ ಸಂದೀಪ್ಗೆ ತನ್ನ ಕಾರಿನ ಬೀಗವನ್ನು ಕೊಟ್ಟು ಒಳಗಡೆನೆ ಮಲಗಿರು ಅಂತ ಹೇಳಿ ನಡೆದುಕೊಂಡು ಹೋಗ್ತಾನೆ. ಹೀಗೆ ಮೆಲ್ವಿನ್ ಎಲಿಜಾಳ ಮನೆಗೆ ಹೋದಾಗ ಇದ್ದಕ್ಕಿದ್ದ ಹಾಗೆ ಮನೆಗೆ ಬಂದಿರುವ ಮೆಲ್ವಿನ್ ಅನ್ನ ನೋಡ್ತಿದ್ದ ಹಾಗೇನೆ ಎಲಿಜಾ ತುಂಬಾನೇ ಖುಷಿ ಪಡ್ತಾಳೆ. ಎಲಿಜಾಳ ತಾಯಿಗೂ ಕೂಡ ಮೆಲ್ವಿನ್ ಬಗ್ಗೆ ಗೊತ್ತಿದ್ದ ಕಾರಣ ತುಂಬಾನೇ ಖುಷಿಯಾಗಿ ವೆಲ್ಕಮ್ ಮಾಡ್ತಾಳೆ. ಹೀಗೆ ಎಲಿಜಾಳ ತಾಯಿ ಮೆಲ್ವಿನ್ಗೆ ಅಂತ ಜ್ಯೂಸ್ ಮಾಡೋದಕ್ಕೆ ಕಿಚನ್ಗೆ ಹೋದಾಗ ಮೆಲ್ವಿನ್ ಎಲಿಜಾಗೆ ತಾನು ತಂದಿರುವ ಗೋಲ್ಡ್ ರಿಂಗ್ ಅನ್ನ ಸರ್ಪ್ರೈಸ್ ಆಗಿ ಕೊಟ್ಟು ಬರ್ತ್ಡೇ ವಿಶಸ್ ಮಾಡ್ತಾನೆ. ಹೀಗೆ ಇಬ್ಬರು ಖುಷಿಯಾಗಿ ರೊಮ್ಯಾನ್ಸ್ ಮಾಡ್ತಿರುವಾಗ ಅಲ್ಲಿಗೆ ಜ್ಯೂಸ್ ತೆಗೆದುಕೊಂಡು ಎಲಿಜಾಳ ತಾಯಿ ಬರ್ತಾಳೆ. ಹೀಗೆ ಎಲ್ಲರೂ ಖುಷಿಯಾಗಿ ಮಾತನಾಡ್ತಾ ಆ ಜ್ಯೂಸ್ ಅನ್ನ ಕುಡಿತಿದ್ದ ಹಾಗೇನೆ ಮೆಲ್ವಿನ್ಗೆ ಒಂದು ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ವಾಶ್ರೂಮ್ಗೆ ಹೋಗ್ಬೇಕು ಅಂತ ಎದ್ದೇಳ್ತಾನೆ. ಆದ್ರೆ ಅಷ್ಟರಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಮೆಲ್ವಿನ್ಗೆ ವಾಪಸ್ ಪ್ರಜ್ಞೆ ಬಂದಾಗ ಅದೇ ಮನೆಯಲ್ಲಿರುವ ಒಂದು ಸೀಕ್ರೆಟ್ ರೂಮ್ ನ ಒಳಗಡೆ ಲಾಕ್ ಆಗಿರುತ್ತಾನೆ. ಹಾಗೂ ಇವನ ಮುಂದೆ ಎಲಿಜಾ ವಿಚಿತ್ರವಾಗಿ ನಗುತ್ತಾ ನಿಂತಿರ್ತಾಳೆ. ವಿಚಿತ್ರವಾಗಿ ನಗುತ್ತಾ ಈ ಚಾನ್ಸ್ಗಾಗಿ ಎಷ್ಟೊಂದು ದಿನದಿಂದ ಕಾಯ್ತಿದ್ದೆ ಗೊತ್ತಾ, ನೀನಾಗಿ ನೀನೆ ನನ್ನ ಬಳಿ ಬಂದು ತುಂಬಾನೇ ದೊಡ್ಡ ತಪ್ಪನ್ನ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಈಗ ಮೆಲ್ವಿನ್ಗೆ ಏನು ಕೂಡ ಅರ್ಥವಾಗದೆ ಎಲಿಜಾ, ಏನ್ ಹೇಳ್ತಿದ್ಯಾ, ನನ್ನನ್ಯಾಕೆ ಇಲ್ಲಿ ಕಟ್ಟಿ ಹಾಕಿದ್ದೀರಾ ಅಂತ ವಿಚಾರಿಸ್ತಾನೆ. ಸ್ನೇಹಿತರೆ, ಈಗ ಶಾಕಿಂಗ್ಲಿ ಎಲಿಜಾ ರಿವೀಲ್ ಮಾಡುವ ಟ್ವಿಸ್ಟ್ ಏನ್ ಗೊತ್ತಾ, ನೀನು ಸ್ವಲ್ಪ ಸಮಯದಲ್ಲೇ ಸತ್ತು ಹೋಗ್ತೀಯಾ, ನಂತರ ನಿನ್ನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ನಾವೆಲ್ಲ ತಿಂತೀವಿ ಅಂತ ಹೇಳ್ತಾಳೆ. ಹೀಗೆ ಎಲಿಜಾಳ ಮಾತುಗಳನ್ನ ಕೇಳಿದ ಮೆಲ್ವಿನ್ಗೆ ಮೋಸ್ಟ್ಲಿ ಈಕೆ ತಮಾಷೆ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ. ಆದ್ರೆ ಎಲಿಜಾಳ ತಾಯಿ ಕೂಡ ಅಲ್ಲಿಗೆ ಬಂದಾಗ್ಲೇ ಮೆಲ್ವಿನ್ಗೆ ಅರ್ಥ ಆಗುತ್ತೆ, ನಿಜವಾಗಿಯೂ ಇವರೆಲ್ಲ ಮನುಷ್ಯರ ಮಾಂಸವನ್ನ ತಿನ್ನುವ ಕ್ಯಾನಿಬಲ್ಸ್ ಅಂತ. ಹಾಗೂ ಈಗ ರಿವೀಲ್ ಆಗುವ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ, ಇವರಿಬ್ಬರ ವಿಕ್ಟಿಮ್ ಕೇವಲ ಮೆಲ್ವಿನ್ ಅಲ್ಲ, ಈ ಮುಂಚೆ ಕೂಡ ಹಲವಾರು ಜನ ಹುಡುಗರನ್ನ ಇದೇ ರೀತಿ ಪ್ರೀತಿ ಪ್ರೇಮ ಅಂತ ಮೋಸ ಮಾಡಿ ಮನೆಗೆ ಕರೆಸಿ ಕೊಲೆ ಮಾಡಿ ಅವರ ಮಾಂಸವನ್ನ ತಿಂತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ಸಾಯಂಕಾಲ ಕಾರ್ನಲ್ಲಿ ಮಲಗಿ ನಿದ್ದೆ ಮಾಡ್ತಿದ್ದ ಸಂದೀಪ್ಗೆ ಮೆಲ್ವಿನ್ ಹೋಗಿ ಎಷ್ಟೊತ್ತಾದ್ರೂ ಕೂಡ ವಾಪಸ್ ಬರ್ಲೇ ಇಲ್ವಲ್ಲ ಅಂತ ಕಾರ್ನಿಂದ ಹೊರಗಡೆ ಬರ್ತಾನೆ. ಈ ಕಡೆ ಎಲಿಜಾಳ ಮನೆಯಲ್ಲಿ ಒಬ್ಬಳು ಅಜ್ಜಿ ಇದ್ಲು ಅಲ್ವಾ, ಆಕೆ ಹೊರಗಡೆ ಬಂದು ಈ ಹುಡುಗನನ್ನ ಕೂಡ ಸಾಯಿಸಿ ಬಿಟ್ರ ಅಂತ ಕೇಳ್ತಾಳೆ. ಅದಕ್ಕೆ ಎಲಿಜಾಳ ತಾಯಿ ತುಂಬಾನೇ ಕೋಪದಲ್ಲಿ, ಜಾಸ್ತಿ ಮಾತನಾಡದೆ ಒಳಗಡೆ ಹೋಗೋ, ಇಲ್ಲಾಂದ್ರೆ ನಿನಗೆ ಕೊಡ್ತಿರುವ ಊಟವನ್ನ ಕೂಡ ಕೊಡೋದಿಲ್ಲ ಅಂತ ಬೈತಾಳೆ. ಈ ಕಡೆ ಕಾರ್ ಬಳಿ ವೇಟ್ ಮಾಡ್ತಿದ್ದ ಸಂದೀಪ್ ಮೆಲ್ವಿನ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಅವನ ನಂಬರ್ ನಾಟ್ ರೀಚಬಲ್ ಆಗಿರುತ್ತೆ. ಈಗ ಸಂದೀಪ್ ಯಾವುದಕ್ಕೂ ಎಲಿಜಾಳ ಮನೆಗೆ ಹೋಗಿ ವಿಚಾರಿಸೋಣ ಅಂತ ಅವಳ ಮನೆಯ ಕಡೆ ನಡೆದುಕೊಂಡು ಹೊರಡುತ್ತಾನೆ. ಹೀಗೆ ಎಲಿಜಾಳ ಮನೆಗೆ ಹೋಗಿ ಡೋರ್ ಬೆಲ್ ಅನ್ನ ರಿಂಗ್ ಮಾಡಿದಾಗ ಈತ ಮೆಲ್ವಿನ್ ನ ಫ್ರೆಂಡ್ ಅಂತ ಗೊತ್ತಾಗ್ತಿದ್ದ ಹಾಗೆ ಎಲಿಜಾ ಹಾಗೂ ಅವಳ ತಾಯಿಗೆ ತುಂಬಾನೇ ಶಾಕ್ ಆಗುತ್ತೆ. ಮೆಲ್ವಿನ್ ಇಲ್ಲಿ ಅಂತ ವಿಚಾರಿಸಿದಾಗ ಆತ ಇಲ್ಲೇ ಮಾರ್ಕೆಟ್ಗೆ ಹೋಗಿದ್ದಾನೆ, ಸ್ವಲ್ಪ ಹೊತ್ತಲ್ಲೇ ವಾಪಸ್ ಬರ್ತಾನೆ ಅಂತ ಇಬ್ಬರು ಮ್ಯಾನೇಜ್ ಮಾಡ್ತಾರೆ.
ಈಗ ಸಂದೀಪ್ ನನ್ನ ಹೊರಗಡೆ ಸೋಫಾದ ಮೇಲೆ ಕೂರಿಸಿ ಇಬ್ಬರು ಕಿಚನ್ಗೆ ಹೋಗಿ ಮೆಲ್ವಿನ್ ತನ್ನ ಫ್ರೆಂಡ್ ಜೊತೆ ಇಲ್ಲಿಗೆ ಬಂದಿದ್ದಾನೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ. ಒಂದು ವೇಳೆ ಆ ಸಂದೀಪ್ಗೆ ಅನುಮಾನ ಬಂದು ಮನೆಯನ್ನೆಲ್ಲ ಚೆಕ್ ಮಾಡಿದ್ರೆ ನಾವಿಬ್ಬರು ಖಂಡಿತ ಸಿಕ್ಕಿ ಹಾಕಿಕೊಳ್ತೀವಿ. ಹಾಗಾಗ್ಬಾರ್ದು ಅಂದ್ರೆ ಬಂದಿರುವ ಆ ಸಂದೀಪ್ ನನ್ನ ಕೂಡ ಈ ಜ್ಯೂಸ್ ಕೊಟ್ಟು ಸಾಯಿಸಿ ಬಿಡೋಣ. ಬೇಟೆ ತಾನಾಗಿ ತಾನೆ ನಮ್ಮನ್ನ ಹುಡುಕಿಕೊಂಡು ಬಂದಿದೆ. ಕೇವಲ ಮೆಲ್ವಿನ್ ನ ಮಾಂಸ ಮಾತ್ರ ಸಿಗುತ್ತೆ ಅಂತ ಅಂದುಕೊಂಡಿದ್ವಿ, ಆದ್ರೆ ಇವನ ಮಾಂಸ ಕೂಡ ಸಿಗುತ್ತೆ ಅಂತ ಇಬ್ಬರು ನಗುತ್ತಾ ಮಾತನಾಡಿಕೊಳ್ತಾರೆ. ಈ ಕಡೆ ಹಾಲ್ ನಲ್ಲಿ ಕೂತಿದ್ದ ಸಂದೀಪ್ ನ ಬಳಿ ಎಲಿಸಾಳ ಅಜ್ಜಿ ಬಂದು ನೀನು ತಕ್ಷಣ ಇಲ್ಲಿಂದ ಹೊರಟು ಹೋಗೋ, ಇಲ್ಲಾಂದ್ರೆ ನೀನು ಕೂಡ ಸಾಯ್ತೀಯ ಅಂತ ಹೇಳ್ತಾಳೆ. ಈಗ ಸಂದೀಪ್ಗೆ ತುಂಬಾನೇ ಶಾಕ್ ಆಗಿ ಏನ್ ಹೇಳ್ತಿದ್ದೀರಾ ಅಂತ ವಿಚಾರಿಸೋಷ್ಟರಲ್ಲೇ ಅಲ್ಲಿಗೆ ಎಲಿಸಾ ಹಾಗೂ ಅವಳ ತಾಯಿ ಬರ್ತಾರೆ. ಎಲಿಸಾ ನಗುತ್ತಾ ಅವರು ನಮ್ಮ ಅಜ್ಜಿ, ಅವರಿಗೆ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಇದೆ, ಅವರ ಮಾತನ್ನ ಇಗ್ನೋರ್ ಮಾಡಿ ಅಂತ ಮ್ಯಾನೇಜ್ ಮಾಡ್ತಾಳೆ. ಸರಿ ಅಂತ ಸಂದೀಪ್ ಸೋಫಾದ ಮೇಲೆ ಕೂರ್ತಾನೆ. ಆಗ ಸೋಫಾದ ಕೆಳಗಡೆ ಮೆಲ್ವಿನ್ ನ ಮೊಬೈಲ್ ಬಿದ್ದಿರೋದನ್ನ ನೋಡ್ತಾನೆ. ಈಗ ಆ ಮೊಬೈಲ್ ನೋಡಿದ ಸಂದೀಪ್ಗೆ ಮೆಲ್ವಿನ್ ಒಂದು ವೇಳೆ ಮಾರ್ಕೆಟ್ಗೆ ಹೋಗಿದ್ರೆ ತನ್ನ ಮೊಬೈಲ್ ಯಾಕೆ ಇಲ್ಲಿ ಬಿಟ್ಟು ಹೋಗಿದ್ದಾನೆ ಅಂತ ಅನುಮಾನ ಶುರುವಾಗುತ್ತೆ. ಒಂದು ವೇಳೆ ಎಲಿಸಾ ಹಾಗೂ ಅವಳ ತಾಯಿ ಮೆಲ್ವಿನ್ಗೆ ಏನಾದ್ರೂ ಮಾಡಿರ್ಬಹುದಾ ಅಂತ ಯೋಚನೆ ಮಾಡ್ತಿರುವಾಗ ಎಲಿಸಾ ಜ್ಯೂಸ್ ಅನ್ನ ತಂದು ಕೊಡ್ತಾಳೆ. ಈಗ ಸಂದೀಪ್ ಒಂದು ಪ್ಲಾನ್ ಮಾಡಿ ನನ್ಗೆ ಹುಷಾರಿಲ್ಲ, ಹಾಗಾಗಿ ಈ ಜ್ಯೂಸ್ ಅನ್ನ ಕುಡಿಯೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಎಲಿಸಾ ಹಾಗೂ ಅವಳ ತಾಯಿ ಪದೇ ಪದೇ ಫೋರ್ಸ್ ಮಾಡಿದ ಕಾರಣ ನನ್ನ ಟ್ಯಾಬ್ಲೆಟ್ಸ್ ಅನ್ನ ಕಾರ್ ನಲ್ಲೇ ಮರೆತು ಬಂದಿದ್ದೀನಿ, ಈಗಲೇ ಹೋಗಿ ತರ್ತೀನಿ ಅಂತ ಹೊರಗಡೆ ಬರ್ತಾನೆ. ಈಗ ತಮ್ಮ ಮೇಲೆ ಅನುಮಾನ ಬಂದಿರಬಹುದು ಅಂತ ತಕ್ಷಣ ಎಲಿಸಾ ಹಾಗೂ ಅವಳ ತಾಯಿ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಸಂದೀಪ್ ಹೊರಗಡೆ ಹೋಗೋ ರೀತಿ ನಾಟಕ ಮಾಡಿ ಅದೇ ಮನೆಯ ಒಂದು ರೂಮ್ ನ ಒಳಗಡೆ ಬಚ್ಚಿಟ್ಟುಕೊಂಡು ಇವರಿಬ್ಬರು ಮಾತನಾಡ್ತಿರೋದನ್ನ ಕೇಳಿಸಿಕೊಂಡು ತುಂಬಾನೇ ಶಾಕ್ ಆಗ್ತಾನೆ. ಹಾಗೂ ಇವರಿಬ್ಬರು ಮೆಲ್ವಿನ್ ರೀತಿ ಬೇರೆ ಬೇರೆ ಹುಡುಗರನ್ನ ಕೊಲೆ ಮಾಡಿ ಅವರ ಮಾಂಸವನ್ನ ತಿನ್ನುವ ಕ್ಯಾನಿಬಲ್ಸ್ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗ್ತಾನೆ. ಈಗ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿರುವಾಗ ಸಂದೀಪ್ ಇಲ್ಲೇ ಇದ್ದಾನೆ ಅಂತ ಪತ್ತೆ ಮಾಡಿ ಅಲ್ಲಿಗೆ ಬಂದ ಎಲಿಸಾ ಅವನ ತಲೆಗೆ ಹೊಡೆದು ಬಿಡುತ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಸ್ವಲ್ಪ ಸಮಯದ ನಂತರ ಸಂದೀಪ್ಗೆ ವಾಪಸ್ ಪ್ರಜ್ಞೆ ಬಂದಾಗ ಮೆಲ್ವಿನ್ ಅನ್ನ ಕೂಡಿ ಹಾಕಿರುವ ಅದೇ ರೂಮ್ ನ ಒಳಗಡೆ ಇವನನ್ನ ಕೂಡ ಕೂಡಿ ಹಾಕಿರ್ತಾರೆ. ಮೆಲ್ವಿನ್ ನ ಡೆಡ್ ಬಾಡಿಯನ್ನ ನೋಡಿ ಸಂದೀಪ್ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾನೆ. ಈಗ ಅಲ್ಲಿಗೆ ಬಂದ ಎಲಿಸಾ ಹಾಗೂ ಅವಳ ತಾಯಿ ಸಂದೀಪ್ ನನ್ನ ಕೊಲೆ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದ್ರೆ ಸಂದೀಪ್ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ಬೇಕು ಅಂತ ನೋಡೋಷ್ಟರಲ್ಲೇ ತಮ್ಮ ಬಳಿ ಇದ್ದ ಗನ್ನಿಂದ ಅವನ ಕಾಲಿಗೆ ಶೂಟ್ ಮಾಡಿ ಬಿಡುತ್ತಾರೆ. ಆದರೂ ಕೂಡ ಸಂದೀಪ್ ಎಲಿಸಾಳ ತಾಯಿ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿದ್ದ ಚಾಕುವನ್ನ ಆಕೆ ಕತ್ತಿಗೆ ಹಿಡಿದು ಎಲಿಸಾಳ ಕೈಯಲ್ಲಿದ್ದ ಗನ್ ಅನ್ನ ಬಿಸಾಕುವಂತೆ ಬ್ಲಾಕ್ ಮೇಲ್ ಮಾಡ್ತಾನೆ. ಆದ್ರೆ ಎಲಿಸಾ ಆ ಗನ್ ಅನ್ನ ಕೆಳಗಡೆ ಬಿಸಾಕದೆ ಶೂಟ್ ಮಾಡಿ ಬಿಡ್ತಾಳೆ. ನೋಡಿದ್ರೆ ಶಾಕಿಂಗ್ಲಿ ಅವಳ ತಾಯಿಯ ತಲೆಗೇನೆ ಆ ಬುಲೆಟ್ ತಗುಲಿ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಈಗ ತನ್ನ ತಾಯಿಯನ್ನ ತಾನೇ ಶೂಟ್ ಮಾಡಿ ಸಾಯಿಸಿ ಬಿಟ್ನಲ್ಲ ಅಂತ ಎಲಿಸಾ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಸಂದೀಪ್ ಅಲ್ಲೇ ಇದ್ದ ಒಂದು ದೊಣ್ಣೆಯಿಂದ ಎಲಿಸಾಳ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪು ಹಾಗೆ ಮಾಡಿಬಿಡುತ್ತಾನೆ. ನಂತರ ಎಲಿಸಾಳ ಅಜ್ಜಿ ತುಂಬಾನೇ ಒಳ್ಳೆವಳು ಅಂತ ಅವಳನ್ನ ತನ್ನ ಜೊತೆ ಕರೆದುಕೊಂಡು ಎಸ್ಕೇಪ್ ಆಗ್ತಾನೆ. ಆದ್ರೆ ಈಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ ಎಲಿಸಾಳ ಅಜ್ಜಿ ಹಾಗೂ ಸಂದೀಪ್ ನಡೆದುಕೊಂಡು ಹೋಗ್ತಿರುವಾಗ ಎಲಿಸಾಳ ಅಜ್ಜಿ ಸಂದೀಪ್ಗೆ ಹಿಂದಿನಿಂದ ಚುಚ್ಚಿ ಬಿಡ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಈ ಅಜ್ಜಿ ಕೂಡ ಕ್ಯಾನಿಬಲ್ಲೆ. ಈಕೆ ಕೂಡ ತನ್ನ ಮೊಮ್ಮಗಳು ಹಾಗೂ ಮಗಳ ಜೊತೆ ಶಾಮೀಲಾಗಿರುತ್ತಾಳೆ. ವಿಚಿತ್ರವಾಗಿ ನಗುತ್ತಾ ನಾನೇ ನನ್ನ ಮಗಳು ಹಾಗೂ ಮೊಮ್ಮಗಳಿಗೆ ಮನುಷ್ಯರ ಮಾಂಸವನ್ನ ತಿನ್ನುವ ರೂಢಿ ಮಾಡಿಸಿದ್ದು ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಹಲವಾರು ವರ್ಷಗಳ ಹಿಂದೆ ಎಲಿಸಾಳ ಅಜ್ಜಿ ಹೊಸದಾಗಿ ಮದುವೆ ಆದಾಗ ತನ್ನ ಗಂಡನ ಜೊತೆ ಅಮೆರಿಕಾಗೆ ಹನಿಮೂನ್ಗೆ ಹೋಗಿರ್ತಾಳೆ. ಹೀಗೆ ಹನಿಮೂನ್ ಮುಗಿಸಿಕೊಂಡು ಭಾರತಕ್ಕೆ ವಾಪಸ್ ಬರ್ತಿರುವಾಗ ಹವಾಮಾನದ ವೈಪರೀತ್ಯದಿಂದಾಗಿ ವಿಮಾನ ಕ್ರಾಶ್ ಆಗಿ ಕೆಳಗಡೆ ಬಿದ್ದು ಬಿಡುತ್ತೆ. ಹೀಗೆ ವಿಮಾನ ಕ್ರಾಶ್ ಆಗಿ ಕೆಳಗಡೆಯನ್ನು ಬಿದ್ದಿರುತ್ತೆ. ಆದ್ರೆ ವಿಮಾನ ಹಿಮಚ್ಛಾದಿತ ಪ್ರದೇಶದಲ್ಲಿ ಬಿದ್ದಿದ್ದ ಕಾರಣ ಆಲ್ಮೋಸ್ಟ್ ಎಲ್ಲರೂ ಕೂಡ ಬದುಕೇ ಇರ್ತಾರೆ. ಆ ಕಾಲದಲ್ಲಿ ಅಷ್ಟೊಂದು ಟೆಕ್ನಾಲಜಿ ಇಲ್ಲದ ಕಾರಣ ಹೇಗಾದ್ರೂ ಮಾಡಿ ಬಚಾವಾಗಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಜಾಗದಲ್ಲಿ ತುಂಬಾನೇ ಹಿಮಪಾತವಾಗ್ತಿದ್ದ ಕಾರಣ ಆ ಚಳಿಯನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಒಬ್ಬೊಬ್ಬರೇ ಸಾಯುವುದಕ್ಕೆ ಶುರು ಮಾಡ್ತಾರೆ. ಹೀಗೆ ದಿನೇ ದಿನೇ ಇವರ ಜೊತೆ ಇದ್ದ ಒಬ್ಬೊಬ್ಬರೇ ಪ್ಯಾಸೆಂಜರ್ಗಳು ಸಾಯೋದರ ಜೊತೆಗೆ ಇವರು ತೆಗೆದುಕೊಂಡು ಹೋಗಿದ್ದ ಆಹಾರ ಕೂಡ ಖಾಲಿಯಾಗುತ್ತೆ. ಹೀಗೆ ದಿನಗಳು ಕಳಿತಾ ಹಸಿವನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಬೇರೆ ದಾರಿ ಇಲ್ಲದೆ ಶಾಕಿಂಗ್ಲಿ ಅಲ್ಲಿ ಸತ್ತು ಬಿದ್ದಿದ್ದ ಮನುಷ್ಯರ ಮಾಂಸವನ್ನ ತಿನ್ನೋದಕ್ಕೆ ಶುರು ಮಾಡುತ್ತಾರೆ. ಹೀಗೆ ಅಲ್ಲಿ ಸಾಯ್ತಿದ್ದ ಮನುಷ್ಯರ ಮಾಂಸವನ್ನ ಕೂಡಿಟ್ಟುಕೊಂಡು ಕೊನೆಗೂ ಟ್ರಾವೆಲ್ ಮಾಡ್ತಾ ಭಾರತಕ್ಕೆ ಬಂದು ರೀಚ್ ಆಗ್ತಾರೆ. ಹೀಗೆ ಬದುಕಿ ಭಾರತಕ್ಕೆ ಬಂದ ನಂತರವೂ ಕೂಡ ಮನುಷ್ಯರ ಮಾಂಸದ ರುಚಿನೇ ಬೇಕು ಅನಿಸ್ತಿರುತ್ತೆ. ಹೀಗೆ ಶಾಕಿಂಗ್ಲಿ ಮನುಷ್ಯರ ಮಾಂಸವನ್ನ ತಿನ್ಲೇಬೇಕು ಅಂತ ಯಾರೋ ಗತಿ ಇಲ್ಲದ ಜನರನ್ನ ತಮ್ಮ ಮನೆಗೆ ಕರೆದುಕೊಂಡು ಬಂದು ಅವರನ್ನ ಸಾಯಿಸಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಚಿತ್ರದ ಮೊದಲ ಸೀನಲ್ಲಿ ಒಬ್ಬಳು ಮಹಿಳೆ ತನ್ನ ಮಗಳಿಗೆ ಊಟ ಮಾಡಿಸೋದಕ್ಕೆ ತುಂಬಾನೇ ಕಷ್ಟಪಡ್ತಿದ್ಲಲ್ವಾ.
ಅಲ್ವಾ. ಆಕೆ ಬೇರೆ ಯಾರು ಅಲ್ಲ, ಎಲಿಜಾಳ ಅಜ್ಜಿನೇ ತನ್ನ ಮಗಳಿಗೆ ಮನುಷ್ಯರ ಮಾಂಸವನ್ನ ತಿನ್ನಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಹೀಗೆ ಎಲಿಜಾಳ ತಾಯಿ ಕೂಡ ಮನುಷ್ಯರ ಮಾಂಸವನ್ನ ತಿಂತ ತನ್ನ ಮಗಳು ಎಲಿಜಾಗೂ ಕೂಡ ಅದೇ ರೂಢಿ ಮಾಡಿಸಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಶಾಕಿಂಗ್ಲಿ ಎಲಿಜಾಳ ಅಜ್ಜಿ ಸಂದೀಪ್ ನನ್ನ ಕೊಲೆ ಮಾಡಿ ಅವನ ಮಾಂಸವನ್ನ ತಿನ್ಬೇಕು ಅಂತ ಸಾಯಿಸಿ ಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ 6 ತಿಂಗಳ ನಂತರ ಮತ್ತೊಬ್ಬ ವ್ಯಕ್ತಿ ಎಲಿಜಾಳನ್ನ ಹುಡುಕಿಕೊಂಡು ಅವಳ ಮನೆಯ ಬಳಿ ಬರ್ತಾನೆ. ಬಾಗಿಲನ್ನ ಓಪನ್ ಮಾಡಿದ ಎಲಿಜಾ ಆ ವ್ಯಕ್ತಿಯನ್ನ ನೋಡಿ ನಗ್ತಾಳೆ. ಸ್ನೇಹಿತರೆ, ಇದರರ್ಥ ಈ ವ್ಯಕ್ತಿಯನ್ನ ಕೂಡ ಕೊಲೆ ಮಾಡಿ ಇವನ ಮಾಂಸವನ್ನ ತಿನ್ಬೇಕು ಅಂತ ಎಲಿಸಾ ಪ್ರೀತಿ ಅಂತ ಇವನನ್ನ ಟ್ರ್ಯಾಪ್ ಮಾಡಿ ಇಲ್ಲಿಗೆ ಕರೆಸಿಕೊಂಡಿರ್ತಾಳೆ. ತಮಗೆ ಮತ್ತೊಬ್ಬ ವ್ಯಕ್ತಿಯ ಮಾಂಸ ಸಿಗುತ್ತೆ ಅಂತ ಎಲಿಸಾ ಹಾಗೂ ಅವಳ ಅಜ್ಜಿ ಖುಷಿಯಾಗ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.